ನಮಸ್ಕಾರ ವೀಕ್ಷಕರೇ. ಸಮಾಜದಲ್ಲಿ ನಿರಂತರವಾಗಿ ಎಲೆಮರೆಕಾಯಿಯಂತೆ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ ನಿರಂತರವಾಗಿ ಸೇವಾ ಕಾರ್ಯದಲ್ಲಿ ತೊಡಗಿರುವಂತಹ ವ್ಯಕ್ತಿಗಳು ಮತ್ತು ಸಂಸ್ಥೆಗಳನ್ನು ಗುರುತಿಸಿ ಸಮಾಜಕ್ಕೆ ಪರಿಚಯಿಸುವಂತಹ ಅಶ್ವವೇಗ ನ್ಯೂಸ್ನ ವಿಶೇಷ ಕಾರ್ಯಕ್ರಮ ಅಶ್ವಾಂಬರಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇವತ್ತು ನಾವು ಬೆಂಗಳೂರಿನ ವಿಜಯನಗರದಲ್ಲಿರುವಂತಹ ಒಂದು ಸ್ವಯಂ ಸೇವಕರ ತಂಡ ಉತ್ತಿಷ್ಟ ಭಾರತದಲ್ಲಿ ಇದ್ದಾರೆ. ಹಾಗಾದ್ರೆ ಏನಿದು ಉತ್ತಿಷ್ಟ ಭಾರತ? ಈ ಸಂಘಟನೆ ಮಾಡ್ತಾ ಇರುವಂತಹ ಸೇವಾ ಕಾರ್ಯಗಳಾದ್ರೂ ಯಾವುದು? ಈ ಎಲ್ಲವನ್ನ ತಿಳ್ಕೊಳ್ತಾ ಹೋಗೋಣ ಬನ್ನಿ. ಉತ್ತಿಷ್ಟತಾ ಜಾಗೃತ ಜಾಗೋ ಭಾರತ ಅಂತ ಹೇಳಿ ಕರೀತಾರೆ. ಇವತ್ತು ನಮ್ಮೊಂದಿಗೆ ಉತ್ತಿಷ್ಟ ಭಾರತದ ಸಂಸ್ಥಾಪಕರಾದಂತಹ ಶ್ರೀಯುತ ನೀರಜ್ ಕಾಮತ್ ರವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಧನ್ಯವಾದ. ಥ್ಯಾಂಕ್ ಯು ಸರ್. ತಾವು ಕಳೆದ ಅನೇಕ ವರ್ಷಗಳಿಂದ ಉತ್ತಿಷ್ಟ ಭಾರತ ಅನ್ನುವಂತಹ ಈ ಒಂದು ಸಂಘಟನೆಯನ್ನ ಕಟ್ಕೊಂಡು ಅದ್ರ ಮುಖಾಂತರ ಹಲವಾರು ಸೇವಾ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀರಾ. ಮೊದಲನೇದಾಗಿ ತಮ್ಮದೊಂದು ಕಿರು ಪರಿಚಯ ಮಾಡಿಕೊಡೋದಾದ್ರೆ. ನನ್ನ ಹೆಸರು ನೀರಜ್ ಕಾಮತ್ ಅಂತ. ನಾನು ಬೆಂಗಳೂರಿನ ವಿಜಯನಗರದ ನಿವಾಸಿ. ನಮ್ದು ಕುಟುಂಬದಲ್ಲಿ 6 ಜನ ಸದಸ್ಯರು. ನಮ್ಮ ತಂದೆ ತಾಯಿ, ನನ್ನ ಗಂಡ ಹೆಂಡತಿ, ನಾವು ಮತ್ತೆ ನಮ್ಮಿಬ್ಬರು ಗಂಡು ಮಕ್ಕಳು. ನಾನೊಬ್ಬ IT ಪ್ರೊಫೆಷನಲ್ HR ರಿಸೋರ್ಸ್, ಅಂದರೆ ಇಂಜಿನಿಯರಿಂಗ್ ಮಾಡಿ MBA ಮಾಡಿ ನಾನು ಕಾರ್ಪೊರೇಟಲ್ಲಿ ಕಳೆದ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ HR ಫ್ರೀಲ್ಯಾನ್ಸರ್ ರಿಕ್ರೂಟರ್ ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸಂತೋಷ ಸರ್. ಸರ್, ಏನಿದು ಉತ್ತಿಷ್ಟ ಭಾರತ? ಸರ್, ಉತ್ತಿಷ್ಟ ಭಾರತ ಅಂದರೆ ನಾವೊಂದು ಸಾಧಾರಣ 11 ವರ್ಷದಿಂದ ಶುರು ಮಾಡಿದಂಥ ಒಂದು ಯೋಚನೆ ಇದು. ನಾವೆಲ್ಲ ಸಮಾನ ಮನಸ್ಸಿಗರ ಒಂದು ಯುವಕರೆಲ್ಲ ಸೇರಿಕೊಂಡು ಒಂದಿಷ್ಟು ಬದಲಾವಣೆಗಳನ್ನ, ಒಂದಿಷ್ಟು ಒಳ್ಳೆಯ ಕೆಲಸಗಳನ್ನ ಸಮಾಜದಲ್ಲಿ ನಾವು ಕೂಡ ನಮ್ಮ ಸಮಯವನ್ನು ಕೊಟ್ಟು ಮಾಡಬೇಕು ಅನ್ನೋವಂಥ ಯೋಚನೆಯಿಂದ ಶುರು ಮಾಡಿದಂಥದ್ದು ಉತ್ತಿಷ್ಟ ಭಾರತ. ಕಾರ್ಗಿಲ್ ವಿಜಯೋತ್ಸವ ಅದರ ಒಂದು ಯೋಚನೆ, ನಮ್ಮ ಸೈನಿಕರು ನಮ್ಮ ದೇಶಕ್ಕೋಸ್ಕರ ಪ್ರಾಣತ್ಯಾಗ ಮಾಡಿದಂತಹ ವೀರ ಬಲಿದಾನ ಮಾಡಿದಂತಹ ಹಲವಾರು ಜನ, ಅವ್ರ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮ ರೈತರ ಬಗ್ಗೆ ಯೋಚನೆ ಮಾಡ್ತಾ, ನಮ್ಮ ಸೈನಿಕರ ಬಗ್ಗೆ ಯೋಚನೆ ಮಾಡ್ತಾ, ಸಮಾಜದಲ್ಲಿರುವಂಥ ವಿಚಾರಗಳನ್ನ ಎಲ್ಲ ಯೋಚನೆಯಲ್ಲಿ ಇಟ್ಕೊಂಡು ನಾವು ಶುರು ಮಾಡಿದಂತಹ ಒಂದು ಸಂಘಟನೆ ಸರ್ ಉತ್ತಿಷ್ಟ ಭಾರತ. ಸರ್, ಒಂದು ಮಾತು ಹೇಳ್ತಾರೆ, ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಅಂತ. ಸಮಾಜದಿಂದ ನಾವೆಲ್ಲವನ್ನ ಪಡ್ಕೊಂಡಿರ್ತೇವೆ. ನಾವು ಸಮಾಜಕ್ಕೋಸ್ಕರ ಏನಾದ್ರೂ ಕೊಡಬೇಕಲ್ಲ ಅಂತ ಹೇಳಿ ನಾವೆಲ್ಲರೂ ಕೂಡ ಯೋಚನೆ ಮಾಡಲೇಬೇಕು. ತಾವು ಒಂದು IT ಕಂಪನಿಯಲ್ಲಿ ಉದ್ಯೋಗಿಯಾಗಿ ಆರಾಮಾಗಿ ಜೀವನ ನಡೆಸ್ಕೊಂಡಿರ್ಬೋದಿತ್ತು. ಆದ್ರೆ ಅದೆಲ್ಲದ್ರ ಜೊತೆಗೆ ಸಮಾಜಕ್ಕೋಸ್ಕರ ಏನಾದ್ರೂ ಮಾಡ್ತೀನಿ, ಏನಾದ್ರೂ ಮಾಡಬೇಕು ಅಂತ ಹೇಳಿ ಒಂದು ತಂಡವನ್ನ ಕಟ್ಟಿದ್ರಲ್ಲ, ಇದಕ್ಕೆ ಪ್ರೇರಣೆ ಯಾರು ಸರ್? ಸರ್, ಮೂಲತಃ ಪ್ರೇರಣೆ ನನ್ನ ತಂದೆ ತಾಯಿ ಸರ್. ತಂದೆ ತಾಯಿ ಚಿಕ್ಕ ವಯಸ್ಸಿಂದ ನಮಗೆ ನಾನು ಮಾಡ್ತಿರೋಂಥ ಎಲ್ಲ ಕೆಲಸಗಳಿಗೂ ತಪ್ಪು ಮಾಡೋದು, ತಿದ್ದೋವಂಥದ್ದು, ಸರಿ ಮಾಡೋದಂತೆ ಹೊಗಳುವಂಥದ್ದು, ಆಮೇಲೆ ಸಮಾಜದಲ್ಲಿ ಹೇಗಿರಬೇಕು, ನಮ್ಮ ಜೀವನದಲ್ಲಿ ಹೇಗಿರಬೇಕು, ಧಾರ್ಮಿಕ, ಸಾಮಾಜಿಕ, ಪರಿಸರದ ಬಗ್ಗೆ ಇದೆಲ್ಲ ಯೋಚನೆಗಳನ್ನ ನಾನು ಚಿಕ್ಕ ವಯಸ್ಸಿಂದ ನನ್ನ ತಂದೆ ತಾಯಿ ಕಲಿಸ್ಕೊಡ್ತಾ ಇದ್ರು. ಅದು ಮೂಲ ಒಂದು ಕಾರಣ ಆಯಿತು. ಜೊತೆಗೆ ನನ್ನ ತಂದೆ ತಾಯಿ ಚಿಕ್ಕ ವಯಸ್ಸಿಂದ ನನಗೆ ಹಲವಾರು ಪುಸ್ತಕಗಳನ್ನ ಓದೋದು ಹವ್ಯಾಸ ಮಾಡಿಸಿದ್ರು. ಹಲವಾರು ವಿಚಾರಗಳನ್ನ ತಿಳಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು. ಅಂದರೆ ಜನರಲ್ ನಾಲೆಜು, ಕರೆಂಟ್ ಅಫೇರ್ಸು, ಪೇಪರ್ ಓದೋದು, ವಿಚಾರಗಳನ್ನ ತಿಳ್ಕೊಳ್ಳೋದು, ಈ ಥರ ಸಮಸ್ಯೆಗಳಿದೆ ಅಂಥ ಯೋಚನೆಗಳಿಗೆ ನಾವು ಏನು ಮಾಡ್ಬೋದು, ಅಯ್ಯೋ ಇಷ್ಟೊಂದೆಲ್ಲ ಸಮಸ್ಯೆ ಇದೆ, ಇಷ್ಟೊಂದೆಲ್ಲ ವಿಚಾರಗಳಿದೆಯಾ, ನಾವು ಅದರಲ್ಲಿ ಏನು ಬದಲಾವಣೆ ಮಾಡ್ಬೋದು, ಆ ಥರ ಯೋಚನೆ ಮಾಡ್ತಾ ನನ್ನ ತಂದೆ ತಾಯಿಯ ಸಂಸ್ಕಾರ, ಅವ್ರು ಕೊಟ್ಟಂಥ ಸಂಸ್ಕಾರ ಮುಂದಕ್ಕೆ ಅದೇ ನನ್ನ ಇಂಟ್ರೆಸ್ಟ್ ಕೂಡ ಜೋಡಿಸ್ಕೊಂಡು ನಾನು ಏನೋ ವಿಶೇಷವಾಗಿ ಏನಾದರೂ ಪ್ರಯತ್ನ ಮಾಡ್ಬೋದಾ, ನಾವು ಬೇರೆಯವ್ರ ಥರ ಬರೀ ಅಯ್ಯೋ ಈ ಥರ ಆಗ್ತಾ ಇದೆಯಾ, ಏನು ಮಾಡ್ಬೋದು, ಅಯ್ಯೋ ನಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ನಾವು ಇಷ್ಟೇ ನಾವು ಮಾಡೋಕ್ಕಾಗೋದು, ನಮ್ಮ ಕೈಲಿ ಇಷ್ಟಪ್ಪ ಮಾಡೋಕೆ ಅನ್ನೋದು ಬಿಟ್ಟು ಒಂಚೂರು ನಾವಂತೂ ಪ್ರಯತ್ನ ಮಾಡೋಣ, ಹೆಚ್ಚು ಪ್ರಯತ್ನ ಮಾಡೋಣ, ಏನಾದರೂ ಒಂದು ಸಮಾಜದಲ್ಲಿ ಬದಲಾವಣೆ ಆಗುತ್ತಾ, ನಾವೇನಾದರೂ ಅದಕ್ಕೊಂದು ಕೈ ಜೋಡಿಸ್ಬೋದಾ, ಬಿ ದ ಚೇಂಜ್ ದಟ್ ಯು ನೀಡ್ ಟು ಸಿ ಇನ್ ದ ವರ್ಲ್ಡ್ ಅಂತಂದರೆ
ನಮ್ಮಿಂದನೇ ಶುರು ಆಗ್ಲಿ ಬದಲಾವಣೆ. ನಾವು ಏನೋ ಒಂದು ದಾರಿ ಮಾಡ್ಕೊಂಡ್ರೆ ಅದು ಮುಂದೆ ಇನ್ನೂ ಹೆಚ್ಚಾಗಿ ಬೆಳೆದುಕೊಂಡು ಹೋಗುತ್ತೆ ಅನ್ನೋಂಥ ಒಂದು ಪ್ರೇರಣೆ ಮನೆಯಿಂದಾನೇ ಸಿಕ್ತು, ಸಮಾಜದಲ್ಲಿ ಸಿಕ್ತು. ಆ ಥರ ಶಿಕ್ಷಣ ನಮ್ಮ ಎಜುಕೇಷನ್ನಲ್ಲಿ ಸ್ಕೂಲಲ್ಲಿ ನೋಡಿದಂಥ ಕೆಲವು ವಿಚಾರಗಳು ಸಿಕ್ತು. ಸ್ನೇಹ ನಮ್ಮ ಸುತ್ತಮುತ್ತಲಿರೋದ್ರಿಂದನೇ ಹೆಚ್ಚು ನನಗೆ ಕಲ್ತ್ಕೊಳ್ಳೋವಂಥ ಅವಕಾಶ ಆಯಿತು. ಅದನ್ನು ಏನಾದರೂ ಮಾಡಬೇಕು ಅನ್ನೋ ತವಕ ನನ್ನಲ್ಲಿತ್ತು. ಅದು ಈ ಥರ ಸಂಘಟನೆ ಮಾಡಬೇಕು ಅನ್ನೋ ಯೋಚನೆ ಬಂತು. ಇನ್ನು ಇವತ್ತು ಯಾವ್ದಾದ್ರು ಒಂದು ಒಳ್ಳೆಯ ಸಂಘಟನೆಯನ್ನ ಕಟ್ಟಬೇಕು ಅಂತಂದ್ರೆ ಅದಷ್ಟು ಸುಲಭ ಇಲ್ಲ. ಅಷ್ಟೇ ಅಲ್ದೇನೆ ಒಂದು ಸಂಘಟನೆಯನ್ನ ಕಟ್ಟಿ ನಿರಂತರವಾಗಿ ಏರುಗತಿಯಲ್ಲಿ ಅದನ್ನ ನಡೆಸ್ಕೊಂಡು ಹೋಗಬೇಕು, ಅದಕ್ಕೆ ಸಮಾಜದ ಬೆಂಬಲ ಸಿಗಬೇಕು ಅಂತಂದ್ರೂ ಕೂಡ ಅಷ್ಟು ಸುಲಭ ಅಲ್ಲ. ಇದನ್ನ ಹೇಗ್ ಮ್ಯಾನೇಜ್ ಮಾಡ್ತಾ ಇದ್ರ ತಾವು? ಇದಕ್ಕೆ ಮೊದಲನೇ ಕ್ರೆಡಿಟ್ ನಮ್ಮ ಸಂಯೋಜಕರೇ ಇರ್ತಾರೆ. ನಮ್ಮ ಉತ್ತಿಷ್ಟ ಭಾರತ ತಂಡದಲ್ಲಿ ಸುಮಾರು ಜನ ನಮ್ಮ ಥರನೇ ಬಿಸ್ನೆಸ್ಸು, ಸ್ಟೂಡೆಂಟ್ಸು, IT ವರ್ಕಿಂಗ್ ಎಂಪ್ಲಾಯೀಸು ಇವರೇ ಹೆಚ್ಚಾಗಿರುವಂಥದ್ದು. ಅಂದರೆ ಈಗಾಗಲೇ ಅವ್ರದ್ದು ಏನೋ ಒಂದು ಕೆಲಸ ನಡೀತಾ ಇದೆ, ಅವರೊಂದೆಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಜೊತೆಗೆ ಸಮಾಜಕ್ಕೂ ನಾವೇನಾದ್ರೂ ಕೊಡುಗೆ ಕೊಡಬೇಕು ಅನ್ನೋ ಅವ್ರ ಮನಸ್ಥಿತಿ ಸ್ವಲ್ಪ ತವಕ ಇದೆ. ಅಂತ ತವಕದವರೇ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅಂದರೆ ನಾವೇನೋ ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ದೇವರೇ ನಮ್ಮ ಜೊತೆಗೆ ಒಂದಿಷ್ಟು ಒಳ್ಳೆಯವ್ರನ್ನ ಜೋಡಿಸ್ತಾರೆ ಅನ್ನೋದಕ್ಕೆ ಇದೊಂದು ಮಾದರಿ. ಅವರೆಲ್ಲರೂ ಕೆಲಸ ಮಾಡಿ ಅವರೆಲ್ಲರೂ ಕೈ ಜೋಡಿಸಿದ್ದಕ್ಕೆ ಅದೇ ರೀತಿಯಲ್ಲಿ ನಮ್ಮ ಮನೆಯಲ್ಲಿ, ಅವ್ರ ಮನೇಲಿ ಕೂಡ ಪ್ರತಿಯೊಬ್ಬರ ಕುಟುಂಬದಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಸಂಘಟನೆ ಅಂದರೆ ಬರೀ ನಾವೊಬ್ಬರು ಬರೋದಲ್ಲ, ಜೊತೆಗೆ ನಮ್ಮ ಕುಟುಂಬನ ನಮ್ಮ ಹಿಂದೆ ನಿಂತಿರಬೇಕು. ಆ ಯೋಚನೆ ಇದ್ದಾಗ ಮಾತ್ರ ನೀವು ನಿರ್ಗಳವಾಗಿ ಸಮಾಜಕ್ಕೆ ಏನಾದರೂ ಮಾಡೋಕ್ಕೆ ಆಗತ್ತೆ. ಹಾಗಾಗಿ ಅವ್ರ ಕುಟುಂಬಗಳು, ನನ್ನ ಕುಟುಂಬ, ನನ್ನ ತಂದೆ ತಾಯಿ, ಹೆಂಡತಿ ಇವರೆಲ್ಲರೂ ನಮಗೆ ನಿಂತ್ಕೊಂಡಾಗ ನಾವು ಆಯ್ತಪ್ಪ ನಾವು ಈ ಥರ ಹೋಗಿ ಏನಾದರೂ ಮಾಡ್ಬೋದು, ಸಮಯ ಕೊಡ್ಬೋದು. ಈಗ ಎಲ್ಲ ಫ್ಯಾಮಿಲಿಗಳಲ್ಲಿ ಇರುತ್ತೆ, ಫಸ್ಟು ಮೊದಲು ಫ್ಯಾಮಿಲಿಗೆ ಸಮಯ ಕೊಡಿ ಅಂತ ಕೊಡಲೇಬೇಕು, ಭಾಳ ಇಂಪಾರ್ಟೆಂಟ್. ಅದ್ರ ಜೊತೆಗೂ ಸಮಾಜಕ್ಕೂ ವಾಪಸ್ ತಿರುಗಿಸೋಕ್ಕೆ ಒಂದು ಸ್ವಲ್ಪ ಸಮಯ ನಾವು ಕಾಯ್ದಿರಿಸಬೇಕು ಅನ್ನೋಂಥ ಮನಸ್ಥಿತಿ ಬರಬೇಕು. ಅಂಥವರೇ ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಅದೇ ಥರ ನಮ್ಮ ಹಿತೈಷಿಗಳು ಒಂದಿಷ್ಟು ಜನ ಇದ್ದಾರೆ, ಸದಾ ನಮ್ಮ ಬೆನ್ನೆಲುಬಿಗೆ ನಿಂತ್ಕೊಂಡು ಹಿರಿಯರಾಗಿದ್ದಾರೆ, ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ಹುರಿದುಂಬಿಸ್ತಾರೆ ನಮ್ಮನ್ನ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಸಪೋರ್ಟ್ ಮಾಡ್ತಾರೆ. ಯಾವ್ದಾದ್ರು ನಮ್ಮ ಕೈಲಿ ಏನೋ ಒಂದು ತಪ್ಪಾಗ್ಬೋದು ಅನ್ನೋಂಥದ್ದು ಇದ್ರೆ ಅವ್ರು ನಮ್ಮನ್ನು ತಿದ್ದುತ್ತಾರೆ, ಈ ಥರ ಬೇಡಪ್ಪ ಈ ಥರ ಮಾಡು ಅಂತ. ಸೊ ಹಿರಿಯರ ಅವರ ಒಂದು ಮಾರ್ಗದರ್ಶನ, ನಮ್ಮ ಸಹಬಾಳ್ವೆ, ನಮ್ಮ ಜೊತೆಗಿರುವಂಥ ನಮ್ಮ ಅಸೋಸಿಯೇಟ್ಸು, ನಮ್ಮ ಕೋಆರ್ಡಿನೇಟರ್ಸು, ನಮ್ಮ ಸಂಯೋಜಕರು, ನಮ್ಮ ಕಾರ್ಯಕರ್ತರು, ಅವರೆಲ್ಲರ ಒಂದು ಪರಿಶ್ರಮನೇ ಉತ್ತಿಷ್ಟ ಭಾರತ ತಂಡವನ್ನ 11 ವರ್ಷಗಳ ಕಾಲ ನಾವು ಈ ತರ ಮುಂದುವರ್ಸ್ಕೊಂಡ್ ಬರುವಂತದಕ್ಕೆ ಸಾಧ್ಯತೆ ಆಗಿದೆ ಸರ್. ನಾನು ಶಕೀಲಾ ಶೆಟ್ಟಿ ಅಂತ ವಿಜಯ ವಿವೇಕ ಪ್ರತಿಷ್ಠಾನ ಟ್ರಸ್ಟಿ ಇದ್ದೇನೆ. ನಾನು ಉತ್ತಿಷ್ಟ ಭಾರತದವರೊಟ್ಟಿಗೆ ಒಂದು ಸಾಧಾರಣ 8 ವರ್ಷದಿಂದ ಪರಿಚಯ. ಅವರು ಯುವಕರೆಲ್ಲರೂ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಎಲ್ಲ ಬೇರೆ ಬೇರೆ ಸೋಷಿಯಲ್ ವರ್ಕ್, ದೇಶ ಧರ್ಮ, ಬೇರೆ ಬೇರೆ ಫೀಲ್ಡ್ ಅಲ್ಲಿ ತುಂಬಾ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಸಂಘಟನೆಯ ಹೆಸರೇ ವಿಶೇಷವಾಗಿದೆ, ಉತ್ತಿಷ್ಟ ಭಾರತ ಅಂತ. ಏನದು ಹಾಗಿದ್ರೆ? ಉತ್ತಿಷ್ಟ ಭಾರತ ಅಂದ್ರೆ ಎದ್ದೇಳಿ ಅಂತ. ಭಾರತ, ನಾವೇನು ಈ ಭೂಮಂಡಲದಲ್ಲಿ ಭಾರತ ಅನ್ನೋ ನಮ್ಮ ದೇಶವನ್ನು ನಾವು ಹೇಳ್ತೀವೋ, ಉತ್ತಿಷ್ಟ ಆಗಿ ಎಲ್ಲರೂ ಎದ್ದೇಳಿ ಅಂತ. ನಮ್ಮ ಸ್ವಾಮಿ ವಿವೇಕಾನಂದರು ಒಂದು ಉಲ್ಲೇಖ ಮಾಡ್ತಾರೆ, ಹೇಳಿ ಎದ್ದೇಳಿ ಅಂತ. ಅಂದ್ರೆ ಜಾಗೃತಿ ಆಗಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಳಿ, ಸಮಾಜದಲ್ಲಿ ಏನ್ ಆಗ್ತಾ ಇದೆ, ನೀವೇನ್ ಮಾಡ್ಬೋದು, ಈ ತರ ವಿವೇಕಾನಂದರು ಒಂದು ಉಲ್ಲೇಖ ಮಾಡ್ತಾರೆ. ಹೇಳಿ ಎದ್ದೇಳಿ, ಗುರಿ ಮುಟ್ಟುವ ತನಕ ನಿಲ್ಲದಿರಿ ಅಂತ. ಅವರು ಅದೇ ತರ ಹಿಂದೆ ಉಪನಿಷತ್ಗಳಲ್ಲೂ ಉತ್ತಿಷ್ಟ ಭಾರತ ಅನ್ನೋ ಈ ಪದಗಳು ಉಪಯೋಗ ಆಗಿದ್ದು. ಸೊ ಅಲ್ಲಿಂದನೂ ಕೂಡ ಪ್ರೇರಣೆ ತಗೊಂಡು, ಸ್ವಾಮಿ ವಿವೇಕಾನಂದರು ಇಂದ ಪ್ರೇರಣೆ ತಗೊಂಡು, ಆ ಪ್ರೇರಣೆ ಒಟ್ಟಿಗೆ ನಾವು ಉತ್ತಿಷ್ಟ ಭಾರತ ಅನ್ನುವಂಥ ಒಂದು ಕಲ್ಪನೆಯನ್ನು ತಂದಿದ್ದೀವಿ. ಅದ್ರ ಜೊತೆಗೆ ನಿಮ್ಮಲ್ಲಿರೋ ಸಿಂಹವನ್ನು ಜಾಗೃತಗೊಳಿಸಿ ಅಂತ. ಅಂದ್ರೆ ನಮ್ಮಲ್ಲಿ ಎಲ್ಲರಲ್ಲೂ ಒಂದು ಸಿಂಹ ಇದೆ, ನಮ್ಮಲ್ಲಿ ಎಲ್ಲರಲ್ಲೂ ಆ ಸಿಂಹ ಎದ್ದೇಳಿಸ್ಬೇಕಷ್ಟೇ. ನಾವೆಲ್ಲ ಸಿಂಹದಂತ ಶಕ್ತಿ ಇಲ್ಲವರು. ಮನುಷ್ಯನಾಗಿ ಹುಟ್ಟಿದ್ದೇ ಒಂದು ದೊಡ್ಡ ಪುಣ್ಯ. ಆ ಪುಣ್ಯವನ್ನು ನಾವು ಹೇಗೆ ಉಪಯೋಗಿಸ್ಕೊಳ್ತೀವಿ, ಸದುಪಯೋಗಿಸ್ಕೊಳ್ತೀವಿ, ಆ ನಿಮ್ಮಲ್ಲಿರುವಂತ ಒಂದು ಗೋಸುಂಬೆ ತರ ಬಿಟ್ಟು ನಾವು ಎದ್ದು ನಾವೊಂದು ಸಿಂಹ ಆಗಿ ಯಾವುದೇ ಫೀಲ್ಡ್ ಅಲ್ಲಿ ಕೆಲಸ ಮಾಡಿ ಸರ್. ಸಮಾಜದಲ್ಲಿ ಇದೇ ಫೀಲ್ಡ್ ಅಂತಲ್ಲ, ಯಾವುದೇ ಫೀಲ್ಡ್ ಅಲ್ಲಿ ನೀವು ಕೆಲಸ ಮಾಡಿದ್ರು, ನೀವು ವೈಯಕ್ತಿಕ ಕೆಲಸ ಮಾಡಿದ್ರು, ನೀವು ಪ್ರೊಫೆಷನಲ್ ಕೆಲಸ ಮಾಡಿದ್ರು, ಒಂದು ಸಿಂಹ ಆಗಿ ಕೆಲಸ ಮಾಡಿ ಅನ್ನೋವಂಥ ಯೋಚನೆ ಇಟ್ಕೊಂಡು ನಾವು ಉತ್ತಿಷ್ಟ ಭಾರತ ಅಂತ ಒಂದು ಈ ಸಂಘಟನೆನ ಯೋಚನೆ ಶುರು ಮಾಡಿದ್ವಿ ಸರ್. ಸೊ ಅವರು ಗಣಪತಿ, ಮಕ್ಕಳಿಗೆ ಗಣಪತಿ ಮಾಡುವುದು ಕಲಿಸುವುದಾಗಲಿ, ಹೊದಿಕೆ ವಿತರಣೆ, ವಿಂಟರ್ ಅಲ್ಲಿ ಹೊದಿಕೆ ವಿತರಣೆ, ಮತ್ತೆ ರಾಜ್ಯೋತ್ಸವ ಕಾರ್ಯಕ್ರಮ, ಅಥವಾ ಸೀಡ್ ಬಾಲ್ಸ್, ಮುಂಚೆ ಸೀಡ್ ಬಾಲ್ಸ್ ಮಾಡಿಸ್ತಾ ಇದ್ರು. ಅದು ತುಂಬಾ ಬೇರೆ ಬೇರೆ ಫೀಲ್ಡ್ ಅಲ್ಲಿ ಕೆಲಸಗಳು ಮಾಡ್ತಾ ಇದ್ದಾರೆ. ಸೊ ಯುವಕರಿದ್ದಾರೆ, ಹುಮ್ಮನಸಿನ ಯುವಕರು, ನಾವು ಅವರೊಟ್ಟಿಗೆ ಜೋಡಣೆ ಮಾಡಿ ಸಪೋರ್ಟ್ ಕೊಡ್ತಾ ಇದ್ದೇವೆ. ಸೊ ನೀವುಗಳು ಯುವಕರು ಈಗ ಮುಂದೆ ಬರಬೇಕು. ಈ ದೇಶ ಧರ್ಮ ಕಾರ್ಯಕ್ರಮದಲ್ಲಿ ಯುವಕರು ಜೋಡಣೆ ಆಗ್ಬೇಕು, ಯಂಗ್ಸ್ಟರ್ಸ್ ಜೋಡಣೆ ಆಗ್ಬೇಕು. ನಾವೆಲ್ಲ ಈಗ 70 ವರ್ಷದ
ಆದವರು ಇದ್ದೇವೆ ಇದರಲ್ಲಿ. ಇವರು ಮಾಡುವ ಕೆಲಸಗಳು ಇಷ್ಟು ಒಳ್ಳೇದಿದೆ, ಅದಕ್ಕಾಗಿ ನಾವು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ದೇವೆ. ಯಾಕಂದ್ರೆ ಯುವಕರು ಬೆಳೆಯಬೇಕು, ದೇಶ ಬೆಳೆಯಬೇಕು, ಧರ್ಮ ಬೆಳೆಯಬೇಕು ಅಂತ ಭಾವನೆಯಿಂದ ಸಮಾಜ ಸೇವೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ಎಲ್ಲರೂ ಬನ್ನಿ, ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೇವೆ. ತಾವು ಹೇಳಿ ಕೇಳಿ IT ಕಂಪನಿಯ ಉದ್ಯೋಗಿ, ಸಾಕಷ್ಟು ಸ್ನೇಹಿತರು ಇರ್ತಾರೆ, ಕುಟುಂಬ ಸದಸ್ಯರು ಇರ್ತಾರೆ. ಬಹುಶಃ ತಾವಾಗಲೇ ಹೇಳಿದಾಗೆ ತಮ್ಮ ಕುಟುಂಬದ ಸದಸ್ಯರ ಸಂಪೂರ್ಣ ಸಹಕಾರ ನಿಮ್ಮ ಈ ಸೇವಾ ಕಾರ್ಯಕ್ಕಿದೆ. ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಹೇಳಲ್ವಾ, ನಿಂಗೆ ಯಾಕೆ ಬೇಕಿತ್ತು ಇದೆಲ್ಲ, ಆರಾಮಾಗಿ ಒಳ್ಳೆ ಸಂಬಳ ತಗೊಂಡು ಲೈಫನ್ನು ಎಂಜಾಯ್ ಮಾಡ್ಕೊಂಡು ಇರ್ಬೋದಲ್ಲ, ಇದೆಲ್ಲ ಏನಕ್ಕೆ ಬೇಕು, ಈ ದೇಶ ಸೇವೆ ಸಂಘಟನೆ ಅಂತೇಳಿ ಯಾರು ಕೇಳಲ್ವಾ ನಿಮ್ಗೆ? ಅಂದ್ರೆ ಸಾಧಾರಣ ಜೀವನದಲ್ಲಿ ಸಮಾಜದಲ್ಲಿ ಹೆಂಗಿದೆ ಅಂದ್ರೆ ಏನೋ ಸಿಗ್ತಾ ಇದೆ ಅಂದ್ರೆ ಮಾತ್ರ ಏನೋ ಮಾಡ್ತಾ ಇದ್ದಾರೆ ಅಂತ. ಆಮೇಲೆ ಅದು ಭಾಗಶಃ ಸುಮಾರು ಕಡೆ ಸತ್ಯವಾಗೂ ಕಾಣುತ್ತೆ ನಮ್ಗೆ, ಬೇರೆ ಕಡೆ ಇಲ್ಲ. ಅದು ವ್ಯಾವಹಾರಿಕವಾಗಿದ್ದಾಗ ಆ ಥರ ಕಾಣಿಸುತ್ತೆ. ಯಾಕಂದ್ರೆ ನಮ್ಮ ಮೈಂಡ್ ಸೆಟ್ ಎಲ್ಲ ವ್ಯಾವಹಾರಿಕವಾಗಿ ಹೆಚ್ಚಾಗಿ ಸಮಾಜದಲ್ಲಿ ನೋಡೋಂಥದ್ದಿದ್ದಾಗ ನಾವು ಈ ಥರ ಸೇವೆ ಅಂದಾಗ ಅದು ಸೇವೆನಾ, ಅದೇನು ಸಿಗುತ್ತೆ ನಿನಗೆ, ಹೆಂಗ್ ತಗೊಂಡ್ಬಿಡ್ತೀಯ ದುಡ್ಡು, ನಿನಗೇನಾದ್ರು ಕೊಡ್ತಾರ ಅನ್ನೋದೇ ಸುಮಾರು ಜನ ಶುರುವಿನ ವರ್ಷಗಳಲ್ಲೆಲ್ಲ ಆ ಪ್ರಶ್ನೆಗಳನ್ನ ಕೇಳ್ತಾ ಇದ್ರು. ಹೋಗ್ತಾ 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 ಕೆಲವರೆಲ್ಲ ಮತ್ತೆ ಕೈ ಜೋಡ್ಸಕ್ಕೆ ಶುರು ಮಾಡಿದ್ರು. ಮಾಡೋ ಕೆಲಸ ಅವ್ರಿಗೆ ಇಂಟ್ರೆಸ್ಟ್ ಆಯ್ತು, ನೋಡಿದ್ರು. ಕೆಲವ್ರು ಕೈ ಜೋಡಿಸೋದು ತಾವು, ಕೆಲವ್ರು ಪ್ರತ್ಯೇಕವಾಗಿ ಅವ್ರು ಬರೋಕ್ಕಾಗದೇ ಇದ್ರೆ ಏನೋ ಪರೋಕ್ಷವಾಗಿ ಏನೋ ಸಹಾಯ ಮಾಡಕ್ ಶುರು ಮಾಡಿದ್ರು. ಸೊ ಹೋಗ್ತಾ ಹೋಗ್ತಾ ಈಗ 11 ವರ್ಷ ನಾವು ಯಾವಾಗ ಕಂಟಿನ್ಯೂಟಿ ಇಟ್ಕೊಂಡು ಆ ಒಂದು ಯೋಚನೆ ಕ್ರಮೇಣ ಬದಲಾವಣೆ ಆಗ್ತಾ ಇದೆ. ನಮ್ಮ ಸುತ್ತಮುತ್ತಲು ಆ ಚೇಂಜಸ್ ನೋಡ್ತಾ ಇದೀವಿ. ಅದಕ್ಕೆ ಕೆಲವರು ಸ್ಟಾರ್ಟಿಂಗ್ ಅಲ್ಲಿ ನಗ್ತಾರೆ, ಆಮೇಲೆ ಕೆಲವರು ಏನಪ್ಪ ನಿನ್ಗೇನೋ ಹುಚ್ಚಿಡ್ದಿ ಅವಶ್ಯಕತೆ ನಿಂಗೇನು ಸಿಗುತ್ತೆ ಅನ್ನೋದೆಲ್ಲ. ಕಾಲಕ್ರಮೇಣ ಅದು ಬದಲಾವಣೆ ಆಗುತ್ತೆ. ಆ ಥರ ನಾವು ಕೆಲಸ ಮಾಡ್ತಾ ಇದ್ರೆ ಕಂಟಿನ್ಯೂಸ್ ಆಗಿ ಅದು ಖಂಡಿತ ಅದು ಬದಲಾವಣೆ ಆಗುತ್ತೆ ಅಂತ ನನ್ನ ಒಂದು ಬಿಲೀಫ್. ಇನ್ನು ಉತ್ತಿಷ್ಟ ಭಾರತ ಕೇವಲ ಯುವಕರಿಗೆ ಮಾತ್ರನಾ ಅಥವಾ ಎಲ್ಲಾ ವಯೋಮಾನದವರಿಗೂ ಇದರಲ್ಲಿ ಅವಕಾಶ ಇದೆಯಾ? ಉತ್ತಿಷ್ಟ ಭಾರತದಲ್ಲಿ ನಾವು ಶುರು ಮಾಡಿದಾಗ ಈಗ 11 ವರ್ಷದ ಹಿಂದೆ ಅಂದ್ರೆ ನಾವು ಇನ್ನೂ ಹೆಚ್ಚು ಯುವತನ ಇತ್ತು ನಮ್ಮಲ್ಲಿ. ನಾನೇ ಹೆಚ್ಚು ಯುವಕರಾಗಿದ್ವಿ. ಇವತ್ತು ನಾವೇ ಒಂದು 30ರಲ್ಲಿ ಇದೀವಿ. ಹಾಗಂತ ನಾವು ಯಾವತ್ತೂ ಯಾರನ್ನೂ ಯುವಕರೇ ಇರಬೇಕು ಅಂತೇನಿಲ್ಲ. ನಮ್ಮಲ್ಲಿ ಮಾತೆಯರು, ಮಹಿಳೆಯರು, ಭಗಿನಿಯರು, ನಮ್ಮ ಸಮಾನ ವಯಸ್ಸಿನವರು, ನಮ್ಗಿಂತ ಹಿರಿಯರು ಎಲ್ಲರೂ ಬಂದು ಇಲ್ಲಿ ಸೇವೆ ಮಾಡುವಂತ ಅವಕಾಶ ಇದೆ. ಒಂದೇ ಏಜ್ ಗ್ರೂಪ್ನವರೇ ಬಂದು ಕೆಲಸ ಮಾಡಬೇಕು ಅಂತ ಏನಿಲ್ಲ. ಯಾವ ಏಜ್ ಗ್ರೂಪ್ನವರು ತಮ್ಗಾದಂತಹ ಸಮಯದಲ್ಲಿ ತಾವೇನಾದ್ರೂ ಸಮಾಜಕ್ಕೆ ಮಾಡಬಹುದಾ, ಆ ಸಮಯವನ್ನ ಕೊಡಿ ಅನ್ನೋದೇನೆ ನಾವು ಉತ್ತಿಷ್ಟ ಭಾರತದಲ್ಲಿ ಎಲ್ಲರಿಗೂ ಹೇಳೋದು. ನೀವು ಕೆಲವರು ಫಿಸಿಕಲಿ ಬಂದು ನಮ್ಮ ಜೊತೆ ಕೈ ಜೋಡಿಸಿ ಒಂದು ಕಾರ್ಯಕ್ರಮ, ಒಂದು ಆಕ್ಟಿವಿಟಿ, ಒಂದು ಈವೆಂಟು, ಏನಾದರೂ ಒಂದು ಕೆಲಸ ಮಾಡ್ತೀವಿ, ಅದ್ರ ಜೋಡಿಸ್ಕೊಳ್ಳಿ. ಇಲ್ಲ ನಮ್ಗೆ ಆಗಲ್ವಾ, ನಾವು ಮನೇಲಿ ಕೂತ್ಕೊಂಡು ಸಹಕಾರ ಮಾಡ್ತೀವಿ, ಒಂದು ಫೋನ್ ಕಾಲ್ಗಳು ಮಾಡೋ ಮುಖಾಂತರ, ಸಂಗ್ರಹ ಸಹಾಯ ಮುಖಾಂತರ. ಸೊ ಎಲ್ಲಾ ವಯಸ್ಸಿನವರು ಕೂಡ ಮತ್ತೆ ಕೈ ಜೋಡಿಸುವಂಥದ್ದು ನಮ್ಗೆ ಅವಕಾಶ ಇದೆ. ತಾವು ಎಲ್ಲರೂ ಯಾರು ಬೇಕಾದ್ರೂ ಬಂದು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸ್ಬೋದು. ಸುಮಾರು ಸೀನಿಯರ್ ಸಿಟಿಸನ್ ಜೊತೆ ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡಿರುವಂತ ಹೆಚ್ಚು ಜನ ಇದ್ದಾರೆ. ವೀಕ್ಷಕರೇ, ಉತ್ತಿಷ್ಟ ಭಾರತ 10 ಹಲವಾರು ಕ್ಷೇತ್ರಗಳಲ್ಲಿ ತನ್ನನ್ನು ತಾನು ತೊಡಗಿಸ್ಕೊಂಡಿದೆ. ಇವರದ್ದು ಇನ್ನೊಂದು ವಿಶೇಷ ಏನು ಅಂತಂದ್ರೆ, ಇನ್ನೇನು ಗೌರಿ ಗಣೇಶ ಬರ್ತಾ ಇದೆ. ನಾವೆಲ್ಲರೂ ಕೂಡ ಭಿನ್ನ ಭಿನ್ನ ಬಗೆ ಬಗೆಯ ಗೌರಿ ಗಣೇಶಗಳನ್ನ ತಂದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾರೆ. ಆದರೆ ಇವರು ಮಣ್ಣಿನಿಂದ ಮಾಡಿದಂತಹ ವಿಶೇಷ ಈ ರಾಸಾಯನಿಕಗಳಿಂದ ಮುಕ್ತವಾದಂತಹ ಗಣೇಶನನ್ನ ನಿರ್ಮಾಣ ಮಾಡುವಂತಹ ಕಾರ್ಯಾಗಾರವನ್ನ ಹಮ್ಮಿಕೊಳ್ತಾರೆ. ವಿರಾಮದ ನಂತರ ಮತ್ತೊಮ್ಮೆ ಅಶ್ವಾಂಬರಕ್ಕೆ ಸ್ವಾಗತ. ವೀಕ್ಷಕರೇ, ಆಗ್ಲೇ ನಾನು ಹೇಳ್ತಾ ಇದ್ನಲ್ಲ, ಉತ್ತಿಷ್ಟ ಭಾರತದ ವತಿಯಿಂದ ಪ್ರತಿ ವರ್ಷ ಮಣ್ಣಿನ ಗಣಪನನ್ನ ಮಾಡುವಂತಹ ಕಾರ್ಯಾಗಾರವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದ್ರ ಕುರಿತಂತೆ ತಿಳ್ಕೊಳ್ತಾ ಹೋಗೋಣ. ಸರ್, ಏನದು ಮಣ್ಣಿನ ಗಣಪನ ಕಾರ್ಯಾಗಾರ, ಅದ್ರ ಬಗ್ಗೆ ಹೇಳೋದಾದ್ರೆ? ಸರ್, ಕೋವಿಡ್ ಮುಗಿದ ನಂತರ ನಾವು ಈ ಚಟುವಟಿಕೆಗಳನ್ನ ತಗೊಂಡಿದ್ದು 2021ರಲ್ಲಿ ಶುರು ಮಾಡಿದಂಥದ್ದು. ನಾವು ಮಣ್ಣಿಗೂ ನಮಗೂ ಒಂದು ಮನುಷ್ಯನಿಗೆ ಮಣ್ಣಿಗೂ ಒಂದು ಬಹಳ ಒಂದು ಸಂಬಂಧ ಇರೋವಂಥದ್ದು. ನಾವು ಕೊನೆಗೆ ದೇಹ ಸೇರೋದು ಮಣ್ಣಿಗೆನೆ. ಹಾಗಾಗಿ ಮಣ್ಣಿನಲ್ಲಿ ನಮ್ಮ ಜೀವನೇ ಇರುವಂಥದ್ದು. ಸೊ ನಾವು ಹಿಂದೆ ಬೇರೆ ಬೇರೆ ಮಣ್ಣಿನಿಂದ ಮಾಡುವಂಥ ಆಕ್ಟಿವಿಟೀಸ್ ಮಾಡ್ತಾ ಇದ್ವಿ. ಕೊನೆಗೆ ನಾವು 2021ರಲ್ಲಿ ಗಣೇಶನ ಮೂರ್ತಿ ಮಾಡಬೇಕು, ಮಕ್ಕಳಿಗೆ ಹೇಳ್ಕೊಡ್ಬೇಕು, ಮುಂದಿನ ಪೀಳಿಗೆಗಳಿಗೆ ಧರ್ಮದ ಬಗ್ಗೆ, ಆಚಾರ ವಿಚಾರಗಳ ಬಗ್ಗೆ, ಆಮೇಲೆ ಎಕೋ ಫ್ರೆಂಡ್ಲಿ ಅಂದ್ರೆ ಪರಿಸರ ಸ್ನೇಹಿ ಆದಂತಹ ಮಣ್ಣಿನ ಗಣೇಶ ಮಾಡಕ್ಕೆ ಒಂದು ಕಾರ್ಯಾಗಾರ ಮಾಡಬೇಕು ಅನ್ನೋಂಥ ಯೋಚನೆ ನಮ್ಮ ತಂಡ ತಗೊಂತು. ಹಾಗಾಗಿ ಅದೇ ನಿಟ್ಟಿನಲ್ಲಿ ನಾವು ಒಂದಿಷ್ಟು ಆರ್ಟಿಸ್ಟ್ಗಳನ್ನ, ಚಿತ್ರಕಲಾ ಪರಿಷತ್ತು ಮತ್ತೆ ನಮ್ಗೆ ಗೊತ್ತಿರೋ ಪರಿಚಯ ಇರುವಂತ ಒಂದಿಷ್ಟು ಆರ್ಟಿಸ್ಟ್ಗಳನ್ನ ನಾವು ಸಂಪರ್ಕ ಮಾಡಿದ್ವಿ. ಈ ತರ ಮಾಡ್ಬೇಕು ಅಂತಿದ್ದೀವಿ ಅಂತ. ಒಳ್ಳೆ ಯೋಚನೆ, ನಾವು ಬಂದು ನಿಮಗೆ ಸಹಕಾರ ಮಾಡ್ತೀವಿ ಅಂತ ಹೇಳಿದ್ರು. 2021ರಲ್ಲಿ ಶುರು ಮಾಡಿದಂಥದ್ದು.
ಒಂದು 60 ಜನ ಮಕ್ಕಳಿಂದ ದೊಡ್ಡವರು ಹಿರಿಯರು ಮಕ್ಕಳು ಹೆಚ್ಚಾಗಿ ಮಕ್ಕಳು ಬರ್ತಾರೆ. ಎಲ್ಲ ಶುರು ಮಾಡಿದಂಥ ಒಂದು ಕಾರ್ಯಾಗಾರ ಈ ಪರಿಸರ ಸ್ನೇಹಿ ಮಣ್ಣಿನ ಗಣಪತಿ. ಅಂದರೆ ಪರಿಸರ ನಾವು POP ಗಣಪತಿ ಮತ್ತು ಬೇರೆ ಬೇರೆ ರೀತಿಯಲ್ಲಿ ರಾಸಾಯನಿಕ ಅನ್ನು ಉಪಯೋಗಿಸಿದಂಥ ಗಣಪತಿಯನ್ನು ಕೂರಿಸ್ತೀವಿ. ಅದು ಹೌದು, ನಾವು ಗಣೇಶನ ಪೂಜೆ ಮಾಡಬೇಕು, ನಮ್ಮ ಶೈಲಿಯಲ್ಲಿ ನಾವು ಮಾಡ್ತೀವಿ, ಒಪ್ಕೊಂಡು. ಆದರೆ ಕೊನೆಗೆ ಅದು ಗಣೇಶನ ತೆಗೆದು ನಾವು ನೀರಲ್ಲಿ ವಿಸರ್ಜನೆ ಮಾಡಿದಾಗ ಕೆಲವು ಕಡೆ ನಾವು ಫೋಟೋಗಳು ವಿಡಿಯೋಗಳು ನೋಡ್ತೀವಿ, ಎಷ್ಟು ಅದು ಗಲೀಜಾಗಿ ತೇಲ್ತಾ ಇರುತ್ತೆ, ಎಷ್ಟು ಅದನ್ನ ರಾಸಾಯನಿಕ ಅದೆಲ್ಲ ನೀರಿಗೆ ಹೋಗುತ್ತೆ. ಅದನ್ನ ನಮ್ಮ ಕೈಲಿ ಎಷ್ಟಾಗುತ್ತೆ ಅದನ್ನ ಕಮ್ಮಿ ಮಾಡೋಣ. ನಾವು ಈಗಲೇ ಎಷ್ಟೋ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇದೀವಿ, ಹಲವಾರು ಕಡೆ ಅದನ್ನು ಉಪಯೋಗಿಸ್ತಾ ಇದೀವಿ, ಅದನ್ನ ಎಲ್ಲೂ ಕಡಿವಾಣ ಕಮ್ಮಿ ಆಗ್ತಾ ಇದೆ. ಅದ್ರಲ್ಲಿ ನಮ್ಗೆ ಎಲ್ಲೆಲ್ಲಿ ಸಾಧ್ಯವಾಗುತ್ತೋ ಅಲ್ಲಲ್ಲಿ ನಾವು ಅದನ್ನ ಹೆಚ್ಚು ಮಾಡೋಣ, ಪರಿಸರ ಸ್ನೇಹಿ ಮಾಡೋಣ. ಮೂಲತಃ ಗಣೇಶ ಮುಂಚಿನ ಕಾಲದಲ್ಲಿ ಯೋಚನೆ ಮಾಡಿದ್ರೆ ಮಣ್ಣಿಂದನೇ ಮಾಡ್ತಾ ಇದ್ದ. ಅವಾಗ ಪ್ಲಾಸ್ಟಿಕ್ ಇಲ್ಲ, ರಾಸಾಯನಿಕ ಇರಲಿಲ್ಲ, ಯಾವ ಕೆಮಿಕಲ್ ಇರಲಿಲ್ಲ, ಯಾವ POP ಇರಲಿಲ್ಲ. ಆ ಶ್ರೇಷ್ಠತೆ ಇದ್ದಿದ್ದೇ ತಮ್ಮ ಕೈಯಾರೆ ತಾವು ಗಣೇಶನನ್ನ ತಮ್ಮ ಭಾವನೆ ಏನಿದೆ, ತಮ್ಮ ಮನಸ್ಸಿನ ಭಾವನೆ ಏನಿದೆ, ಅದೇ ಭಾವನೆಯಲ್ಲಿ ಗಣೇಶನ ಮಾಡಬೇಕು ಅನ್ನುವಂಥ ಪ್ರಯತ್ನದಲ್ಲಿ ಶುರು ಮಾಡುವಂಥದ್ದು. ಪುಟ್ ಮಕ್ಕಳು 5, 6, 7 ಈ ಥರದ ವಯಸ್ಸಿಂದ ಹಿಡಿದು 60 ವರ್ಷದವರೆಗೂ ಜನ ಬಂದು ಆ ಗಣೇಶನ ವಿಗ್ರಹವನ್ನು ನಾವೊಂದು 1.5 ಅಡಿವರೆಗೂ ಗಣೇಶನ ವಿಗ್ರಹ ಮಾಡಿಸ್ತೀವಿ. ಇದು 5ನೇ ವರ್ಷ ನಾವು ಮಾಡಿಸಿದ್ದೀವಿ ಈ ಸಲ. 60 ಜನದಿಂದ ಶುರುವಾಗಿದ್ದು 500 ಜನರವರೆಗೂ ಇವತ್ತು 500 ಕುಟುಂಬಗಳು ಬಂದು ಗಣೇಶನ ವಿಗ್ರಹ ಮಾಡಿ ತಾವೇ ತಂದೆ ತಾಯಿ ಮಕ್ಕಳು ಅಥವಾ ತಂದೆ ಅಥವಾ ಮಕ್ಕಳು, ತಾಯಿ ಅಥವಾ ಮಕ್ಕಳು ಈ ಥರ ಬಂದು ಅವರು ಕೂತ್ಕೊಂಡು ತಮ್ಮ ಕೈಯಾರೆ ತಮ್ಮ ಗಣೇಶವನ್ನು ಮಾಡಿ ಮನೆಗೆ ತಗೊಂಡು ಹೋಗಿದ್ದಾರೆ. ಈ ವರ್ಷನೂ ಕೂಡ ಮಾಡಿದ್ದಾರೆ. ಮನೆಗೆ ಹೋದ್ಮೇಲೆ ಅದಕ್ಕೆ ಪೂಜೆ ಕೈಂಕರ್ಯಗಳನ್ನ ಮಾಡಿ, ಪ್ರತಿಷ್ಠಾಪನೆ ಮಾಡಿ, ಪೂಜೆ ಮಾಡಿ ಒಳ್ಳೆ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡಿ ಕೂಡ ಅವರು ಸಂತೋಷ ಪಟ್ಟಿದ್ದಾರೆ. ಇವತ್ತು ನಮ್ಮ ಗಣೇಶ ಮಾಡೋ ನಮಗೆ ಅವಕಾಶ ಸಿಕ್ಕಿದೆ. ತುಂಬ ಚೆನ್ನಾಗಿತ್ತು. ನಾವೆಲ್ಲರೂ ನಮ್ಮ ಟೈಮ್ ಆಗಿಬಿಟ್ಟು ಮಾಡಿದ್ದೀವಿ. ವಿ ಲವ್ಡ್ ಇಟ್. ಥ್ಯಾಂಕ್ ಯು. ಹೋಪ್ ಯು ಕಂಟಿನ್ಯೂ more of these so people can come and participate. Thank you. ಲಾಸ್ಟ್ ಇಯರು ಬೇರೆ ಕಡೆ ಯಾವುದೋ ವರ್ಲ್ಡ್ ರೆಕಾರ್ಡ್ ಮಾಡೋದಿತ್ತು, ಸೇಮ್ ಗಣೇಶ ಮೇಕಿಂಗ್. ಒಂದು 6000 ಜನ ಬಂದಿದ್ರು. ಅಲ್ಲಿ ನಾವು ಹೋಗಿದ್ವಿ. ಲಾಸ್ಟ್ ಟೈಮ್ ನನ್ನ ಗಣೇಶ ಕಾಲು ಸರಿಯಾಗಿ ಬರಲಿಲ್ಲ, ಆದರೆ ಈ ಸತಿ ಚೆನ್ನಾಗಿ ಬಂದಿದೆ. ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ ಸರ್. ನಮ್ಮ ಭಾರತ ವಿಶೇಷವಾದಂತಹ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿರುವಂತಹ ದೇಶ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಿಂದ ಹಿಡಿದು ಬಾಲಗಂಗಾಧರ ತಿಲಕರ ಕಾಲದಿಂದ ಹಿಡಿದು ಈ ದೇಶದಲ್ಲಿ ನಾವು ಬೀದಿಗಳಲ್ಲಿ ಗಣೇಶನ ಕೂರಿಸಿ ಉತ್ಸವವನ್ನ ಮಾಡಿ ಖುಷಿ ಪಡುವಂತಹ ಅಥವಾ ನಮ್ಮ ಭಕ್ತಿಯನ್ನು ತೋರ್ಪಡಿಸುವಂತಹ ಎಲ್ಲ ಕೆಲಸ ಕಾರ್ಯಗಳು ನಡೀತಾ ಇದೆ. ಆದರೆ ತೀರಾ ಇತ್ತೀಚಿನ ದಿನಗಳಲ್ಲಿ ನಾವು ಗಮನಿಸ್ತಾ ಬಂದ್ರೆ, ನಾವು ನಮ್ಮ ಸಂಪ್ರದಾಯವನ್ನ ಆಚರಿಸಬೇಕು ಅಂತಂದ್ರೆ ಪರ್ಮಿಷನ್ ತಗೊಳ್ಬೇಕು, ಇಷ್ಟಡಿದೆ ಗಣೇಶ ಇಡಬೇಕು, ಇಷ್ಟೊತ್ತಾದ್ಮೇಲೆ ನೀವು ಹಾಡು ಹಾಕಬಾರ್ದು, ಇಲ್ಲಿ ಡ್ಯಾನ್ಸ್ ಮಾಡಬಾರ್ದು, ಇಲ್ಲಿ ಗಣೇಶದ ಮೆರವಣಿಗೆ ತಗೊಂಡು ಹೋಗ್ಬಾರ್ದು, ಹಾಗೆ ಮಾಡಬಾರ್ದು, ಹೀಗೆ ಮಾಡಬಾರ್ದು, 58 ರೂಲ್ಸ್ ರೆಗ್ಯುಲೇಷನ್ಗಳು. ಇದನ್ನೆಲ್ಲ ನೋಡಿದ್ರೆ ಏನ್ ಅನ್ಸುತ್ತೆ ಸರ್? ಸಮಾಜದಲ್ಲಿ ಒಂದಿಷ್ಟು ಕಡಿವಾಣ ಇರಬೇಕು, ಅಂದ್ರೆ ಯಾರಿಗೂ ತೊಂದರೆ ಆಗ್ಬಾರ್ದು, ನಿಜ. ಹಾಗನ್ಬಿಟ್ಟು ಈ ತರ ಎಕ್ಸ್ಪ್ಲಾಯ್ಟ್ ಮಾಡೋದು ಸರಿಯಲ್ಲ. ಈಗ ಎಲ್ಲಾ ಕಡೆ ತುಂಬಾ ಹೆಚ್ಚು ಧ್ವನಿಯಲ್ಲಿ, ಏರು ಧ್ವನಿಯಲ್ಲಿ ಮ್ಯೂಸಿಕ್ ಹಾಕ್ಬಾರ್ದು, ಹೌದು. ಈಗ ಹಾರ್ಟ್ ಪೇಷಂಟ್ಗಳು ಇರ್ತಾರೆ, ಚಿಕ್ಕ ಮಕ್ಳು ಇರೋರು, ತೊಂದರೆ ಆಗುತ್ತೆ, ಹೌದು. ಆಮೇಲೆ ಸಮಯ 10 ಗಂಟೆ 11 ಒಂದು ಸಮಯ ನಿಗದಿತ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಆ ಸಮಯದೊಳಗಡೆ ನಾವು ನಿಷ್ಠೆಯಿಂದ ಪೂರ್ವಕವಾಗಿ, ಧಾರ್ಮಿಕವಾಗಿ, ನಮ್ಮ ಸಾಂಸ್ಕೃತಿಕವಾಗಿ ಮುಗಿಸ್ಕೊಂಡು ನಾವು ಜನರಿಗೂ ಅನುವು ಮಾಡಿಕೊಡ್ಬೇಕು. ಆದರೆ ಬೇಕಂತಾನೆ ಕೆದ್ಕುವಂಥ ಪ್ರಯತ್ನಗಳು ಸುಮಾರು ಜನ. ಯಾಕಂದ್ರೆ ಸರ್ಕಾರದ ಮನಸ್ಥಿತಿ ಬ್ರಿಟಿಷರಿಂದ ಬಂದಿರೋ ಅದೇ ಮನಸ್ಥಿತಿ ಸರ್ಕಾರಗಳೆಲ್ಲ ಏನ ಆಡಳಿತ ವರ್ಗ ಇದೆ ಅದ್ರಲ್ಲಿ ಹಂಗೆ ಬರುತ್ತೆ. ಹಿಂದೆ ಯಾಕೆ ಗಣೇಶೋತ್ಸವ ಶುರುವಾಯಿತು ಅಂದ್ರೆ, ಬ್ರಿಟಿಷರ ವಿರುದ್ಧ ಜನರನ್ನ ಕಟ್ಟಬೇಕು, ಜನರ ಒಗ್ಗೂಟನೆ ಆಗ್ಬೇಕು, ಸಂಘಟನೆ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಈ ಗಣೇಶೋತ್ಸವನ್ನ ಸಾರ್ವಜನಿಕ ಮನೆಯಲ್ಲಿದ್ದಂತ ಗಣೇಶನನ್ನ ಸಾರ್ವಜನಿಕವಾಗಿ ಬಂದು ಪೂಜೆ ಮಾಡುವಂತ ಪರಿಸ್ಥಿತಿ ತಂದಿದ್ದು. ಅಂದ್ರೆ ಆ ಒಂದು ಅವಕಾಶವನ್ನು ತಂದು ಕೊಟ್ಟಿದ್ದೇ ಈ ಬ್ರಿಟಿಷರ ವಿರುದ್ಧ ಹೋರಾಡಕ್ಕೆ. ಯಾಕೆ ಜನ ಪ್ರೀತಿಯಿಂದ, ಭಕ್ತಿಯಿಂದ, ಸಂಘಟನಾತ್ಮಕವಾಗಿ ಬಂದು ಅಲ್ಲಿ ಸೇರ್ತಾ ಇದ್ರು. ಆ ಸಂಘಟನಾತ್ಮಕವಾಗಿ ಸೇರಿದಾಗ ಅಲ್ಲಿ ದೇಶದ ಬಗ್ಗೆ, ಅವತ್ತಿನ ಸಮಯದಲ್ಲಿ ಸ್ವಾತಂತ್ರ್ಯ ಹೋರಾಟದ ಬಗ್ಗೆ, ನಮ್ಮ ಸ್ವರಾಜ್ಯದ ಕಲ್ಪನೆ ಬಗ್ಗೆ, ನಮ್ಮ ದೇಶ ಸ್ವಾತಂತ್ರ್ಯ ಆಗಬೇಕು, ನಾವೆಲ್ಲ ಒಂದು ಸ್ವರಾಜ್ಯವನ್ನು ಇದು ಮಾಡಬೇಕು, ನಾವೆಲ್ಲ ಸ್ವಾವಲಂಬಿ ಆಗಬೇಕು ಅನ್ನೋವಂಥ ಮನೋಭಾವನೆ ತುಂಬಕ್ಕೆ ಅದೊಂದು ಬಹಳ ಉಪಯುಕ್ತ ಆಯಿತು. ಇನ್ನು ಉತ್ತಿಷ್ಟ ಭಾರತದಲ್ಲಿ ಬೇರೆ ಬೇರೆ ಸೇವಾ ಕಾರ್ಯಗಳು ನಡೀತಾ ಇದೆ, ಅದ್ರ ಬಗ್ಗೆ ಹೇಳೋದಾದ್ರೆ? ಉತ್ತಿಷ್ಟ ಭಾರತ ನಾವು ಶುರು ಮಾಡಿದಾಗ 2014ರಲ್ಲಿ
ಕಾರ್ಗಿಲ್ ವಿಜಯ್ ದಿವಸ್ ಆ ಒಂದು ಕಲ್ಪನೆ ಅಂದ್ರೆ ಕಾರ್ಗಿಲ್ ವಿಜಯ್ ದಿವಸದ ಒಂದು ದಿನ ನಾವು ನಮ್ಮ ಕಾರ್ಯಕ್ರಮವನ್ನು ಮಾಡಿ ನಮ್ಮ ಸಂಘಟನೆಯ ಉದ್ಘಾಟನೆ ಮಾಡಿದ್ವಿ. ಕಾರ್ಗಿಲ್ ವಿಜಯ್ ದಿವಸ್ ಎಲ್ಲರಿಗೂ ಗೊತ್ತು. ಕಾರ್ಗಿಲ್ ಯುದ್ಧದಲ್ಲಿ ನಮ್ಮ ಸೈನಿಕರು ಹೇಗೆ ಪ್ರಾಣತ್ಯಾಗ ಮಾಡಿ ನಮ್ಮ ದೇಶವನ್ನ ರಕ್ಷಣೆ ಮಾಡಿದ್ರು ಅಂತ ಅವರ ನೆನಪಿನ ಸ್ಮರಣಾರ್ಥಕವಾಗಿ ಶುರುವಾದಂಥ ನಮ್ಮ ಸಂಘಟನೆ ಹಲವಾರು ಸಾಮಾಜಿಕ, ಧಾರ್ಮಿಕ, ದೇಶಭಕ್ತಿಯ, ಪರಿಸರ ಸ್ನೇಹಿ ಈ ಥರ ಹಲವಾರು ಚಟುವಟಿಕೆಗಳನ್ನ ಕಳೆದ 11 ವರ್ಷದಿಂದ ಮಾಡ್ತಾ ಬಂದಿದೆ. ನಾವು ಶಾಲೆಗಳಲ್ಲಿ ಮಕ್ಕಳ ಹತ್ರ ಹೋಗಿ ದೇಶದ ಬಗ್ಗೆ, ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ಸಾಮಾಜಿಕ ಪಿಡುಗಿನ ಬಗ್ಗೆ, ಮತ್ತೆ ನಮ್ಮ ಹುತಾತ್ಮರಾದಂಥ ಸುಮಾರು ಕ್ರಾಂತಿಕಾರಿಗಳ ಬಗ್ಗೆ, ಕಾರ್ಗಿಲ್ ವಿಜಯೋತ್ಸವದ ಬಗ್ಗೆ, ಸೈನಿಕರ ಬಗ್ಗೆ, ನಮ್ಮ ರೈತರ ಬಗ್ಗೆ ಈ ಥರ ಒಂದು ಹಲವಾರು ಕಾರ್ಯಕ್ರಮಗಳನ್ನ ಹೋಗಿ ಉಪನ್ಯಾಸಗಳನ್ನ ಕೊಡ್ತಾ ಬಂದಿದ್ದೀವಿ. ನನ್ನ ಸೈನಿಕ ನನ್ನ ಹೆಮ್ಮೆ ಅನ್ನೋ ಕಾರ್ಯಕ್ರಮವನ್ನ ಸುಮಾರು 100 ಶಾಲೆಗಳಲ್ಲಿ ನಾವು ಹೋಗಿ 11 ವರ್ಷದಲ್ಲಿ ಅದನ್ನ ಮನವರಿಕೆ ಮಾಡ್ಕೊಂಡು ಬಂದಿದ್ದೀವಿ. ಆ ಮಕ್ಕಳಲ್ಲಿ ಮುಂದಿನ ಪೀಳಿಗೆ ಕೂಡ ಯಾರೋ ಒಬ್ಬ ಸ್ವಾಮಿ ವಿವೇಕಾನಂದರು, ಒಬ್ಬ ಛತ್ರಪತಿ ಶಿವಾಜಿ ಮಹಾರಾಜರು, ಒಬ್ಬ ಸಂಗೊಳ್ಳಿ ರಾಯಣ್ಣನೋ, ಒಬ್ಬ ಕೆಂಪೇಗೌಡರು ಹುಟ್ಟಬೇಕು. ಮತ್ತೆ ಈ ದೇಶ ನಡೀತಾ ಇರುತ್ತೆ. ಅದ್ರ ಜೊತೆಗೆ ಪ್ರತಿ ಸಲ ಏನೋ ತೊಂದರೆ ಬಂದಾಗ ಅದನ್ನು ಎದುರಿಸುವಂತ ಶಕ್ತಿ ನಮ್ಮ ಮಕ್ಕಳಲ್ಲಿ ಬರಬೇಕು, ಮುಂದಿನ ಪೀಳಿಗೆಯಲ್ಲಿ ಬರಬೇಕು ಅನ್ನೋ ಪ್ರಯತ್ನನ ಮಾಡ್ಕೊಂಡ್ ಬರ್ತಾ ಇದ್ದೀವಿ. ಅದೇ ರೀತಿಯಲ್ಲಿ ಸೀಡ್ ಬಾಲ್ ಅನ್ನೋವಂಥ ಒಂದು ಕಾನ್ಸೆಪ್ಟ್, ಪ್ರಕೃತಿ ಸ್ನೇಹಿ ಕಾನ್ಸೆಪ್ಟ್, ಏನು ಮಣ್ಣು, ಸಗಣಿ, ಒಂದು ಬೀಜ, ಬೇವು ಅಥವಾ ಹೊಂಗೆ ಈ ತರದ ಬೀಜಗಳನ್ನ ಉಪಯೋಗಿಸಿ ಮರಗಳನ್ನ ಬೆಳೆಸಕ್ಕೆ ವೃಕ್ಷಾರೋಹಣ ಒಂದು ಒಳ್ಳೆಯ ಪ್ರಯತ್ನ. ಅದ್ರ ಜೊತೆಗೆ ಇದು ಕೂಡ ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಬಂದಿದ್ದೀವಿ. ಬೀಜದುಂಡೆ ಮಾಡೋಕ್ಕೆ ಮಕ್ಕಳು ಭಾರಿ ಖುಷಿಯಿಂದ ಬರ್ತಾರೆ, ಅವ್ರು ಮಾಡ್ತಾರೆ, ಉಂಡೆಯನ್ನು ಕಟ್ತಾರೆ. ನಂತರ ಅದು ಒಣಗಿದ ಮೇಲೆ ಮಳೆಗಾಲ ಸಮಯ ಶುರು ಆದ ತಕ್ಷಣ ಭೂಮಿಯನ್ನು ಒಂದು ಅರ್ಧ ಇಂಚ್ ಅಗೆದು ಅದರಲ್ಲಿ ಆ ಸೀಡ್ ಬಾಲ್ ಅನ್ನು ಹಾಕಿದ್ರೆ ಪ್ರಕೃತಿ ತಾನೇ ಮನುಷ್ಯ ತೊಂದರೆ ಕೊಡದೇ ಇದ್ರೆ ತಾನೇ ಮರಗಳು ತನ್ನತ್ತಷ್ಟೇ ಬೆಳೀತದೆ. ಆ ಪ್ರಯತ್ನವನ್ನು ಕೂಡ ಲಕ್ಷಾಂತರ ಸೀಡ್ ಬಾಲ್ಗಳನ್ನ ಮಾಡಿ ನಾವು ಕರ್ನಾಟಕದಲ್ಲಿ ಬಹಳಷ್ಟು ಜಾಗಗಳಲ್ಲಿ ಸೀಡ್ ಬಾಲ್ಗಳನ್ನ ವಿತರಣೆ ಮಾಡಿ ಅದನ್ನ ಕೂಡ ಮಣ್ಣಿಗೆ ಸೇರಿಸುವಂತ ಪ್ರಯತ್ನ ಮಾಡಿದೀವಿ. ಅದೇ ತರ ತಲಸೀಮಿಯಾ ಅನ್ನೋ ಒಂದು ರೋಗದಿಂದ ಮಕ್ಕಳು ಬಳಲ್ತಾರೆ. ಅದೊಂದು ಜೆನೆಟಿಕ್ ಡಿಸಾರ್ಡರ್, ಜೆನೆಟಿಕ್ ಪ್ರಾಬ್ಲಮ್. ಅದು ಒಂದು ಮಗು ಪ್ರತಿ 15 ದಿನಕ್ಕೆ 20 ದಿನಕ್ಕೆ ಒಂದ್ಸಲಿ ಟ್ರಾನ್ಸ್ಫ್ಯೂಷನ್ ಮಾಡಲಿಲ್ಲ ಅಂದ್ರೆ ಬದುಕಲ್ಲ. ಅಂತ ಮಕ್ಕಳಿಗೆ ನಾವೊಂದು ಸಹಾಯಕ ನೆರವಾಗಬೇಕು ಅನ್ನೋ ಪ್ರಯತ್ನದಲ್ಲಿ ಕಳೆದ 8 ವರ್ಷಗಳಿಂದ ಈ ಬ್ಲಡ್ ಡೊನೇಷನ್ ಕ್ಯಾಂಪ್ಗಳು ನಡೆಸ್ತಾ ಇದೀವಿ. ವರ್ಷಕ್ಕೆ ಕನಿಷ್ಠ 3 ಬ್ಲಡ್ ಡೊನೇಷನ್ ಕ್ಯಾಂಪ್. ಇದುವರೆಗೂ ಒಂದು 700-800 ಅಷ್ಟು ಬ್ಲಡ್ ಡೊನೇಷನ್ ನಾವು ಮಾಡಿದ್ದೀವಿ. ಅದಲ್ಲದೆ ಜೊತೆಗೆ ನಮ್ಮ ಉತ್ತಿಷ್ಟ ಭಾರತದ ವಾಟ್ಸಪ್ ಗ್ರೂಪ್ಗಳಿಗಾಗ್ಬೋದು ನಮ್ಗೆ ಕರೆಗಳು ಬರುತ್ತೆ. ಇಲ್ಲೆಲ್ಲೋ ಹಾಸ್ಪಿಟಲ್ಗಳಲ್ಲಿ ಅಥವಾ ಎಲ್ಲೋ ಒಂದ್ ಕಡೆ ಆಕ್ಸಿಡೆಂಟ್ ಆಯ್ತು ಅಥವಾ ಯಾವುದೋ ಒಂದು ಸರ್ಜರಿಗೆ ಅವರಿಗೆ ಬ್ಲಡ್ ಡೊನೇಷನ್ ಬ್ಲಡ್ ಅರ್ಜೆಂಟ್ ಆಗಿ ಬೇಕಾಗುತ್ತೆ ಅಂಥವ್ರಿಗೆ ಕೂಡ ನಾವು ಡೊನೇಷನ್ ಮಾಡುವಂಥ ಪ್ರಯತ್ನ ಮಾಡ್ತೀವಿ. ಆ ಥರದ್ದು ಸುಮಾರು ಕೆಲಸಗಳನ್ನ ಮಾಡ್ತಾ ಇದ್ದೀವಿ. ಜೊತೆಗೆ ಮಣ್ಣಿನ ಗಣಪತಿ ಈಗಾಗಲೇ ಹೇಳಿದ್ರೆ ನಾವು ಇವತ್ತು ಕಾರ್ಯಾಗಾರನ ಮುಗಿಸಿದೀವಿ. ಮಣ್ಣಿನ ಗಣಪತಿ ಮಾಡುವಂಥದ್ದು, ಮತ್ತೆ ಹೊದಿಕೆ ವಿತರಣಾ ಅಭಿಯಾನ ಮಾಡ್ತೀವಿ. ಈ ರೋಡ್ಗಳಲ್ಲಿ ರೋಡ್ ಮೇಲೆ ಫುಟ್ಪಾತ್ಗಳಲ್ಲಿ ಮಲಗುವಂಥವ್ರಾಗಿರ್ಬೋದು, ಮೈಗ್ರೆಂಟ್ ಲೇಬರ್ಗಳಾಗಿರ್ಬೋದು, ಜೋಪಡಿಗಳಲ್ಲಿ ಸಣ್ಣ ಇದರಲ್ಲಿ ಮಲಗುವಂಥ ಆಗಿರ್ಬೋದು, ಅಂಥವ್ರಿಗೆ ಆ ಚಳಿಯ ಸಮಯದಲ್ಲಿ ಏನೋ ರಕ್ಷಣೆ ಇರಲ್ಲ. ಹಾಗಾಗಿ ನಾವು ಆ ಸಮಯದಲ್ಲಿ ಪ್ರತಿ ವರ್ಷ ಈಗ 5ನೇ ವರ್ಷ ಆಗಿದೆ ನಾವು ಹೊದಿಕೆ ವಿತರಣೆ ಮಾಡ್ತಾ ಇದ್ದೀವಿ ಅಂಥವ್ರಿಗೆ ಉಪಯೋಗಿಸುತ್ತೆ. ಮತ್ತೆ ಅನಾಥಾಶ್ರಮಗಳಿಗೆ ಹೋಗಿ ದೀಪಾವಳಿಯನ್ನ ಆಚರಣೆ ಮಾಡುವಂಥದ್ದು, ಆ ಮಕ್ಕಳೊಟ್ಟಿಗೆ ಆ ಬಾಂಧವ್ಯ, ಪ್ರೀತಿ, ಪ್ರೇಮ, ನಾವು ಯಾಕೆ ದೀಪಾವಳಿ ಆಚರಣೆ ಮಾಡ್ತೀವಿ ಅಂತ ಹೇಳ್ತಾ ಅವರೊಟ್ಟಿಗೆ ಭಾರತ್ ಮಾತೆ ಪೂಜೆಯನ್ನು ಮಾಡ್ತಾ, ದೀಪವನ್ನು ಬೆಳಗಿಸ್ತಾ, ಪಟಾಕಿಗಳನ್ನ ಹಚ್ತಾ, ಅವರೊಟ್ಟಿಗೆ ಸಿಹಿ ತಿಂಡಿ, ಊಟ, ಸಹಪಂಕ್ತಿ ಭೋಜನ ಎಲ್ಲ ಮಾಡ್ತಾ ಒಂದು ದಿನವಾದ್ರೂ ನಾವು ಒಟ್ಟಿಗೆ ಒಳ್ಳೆ ಕಾಲ ಕಳಿಬೇಕು, ಅವ್ರಿಗೊಂದು ಖುಷಿ ಆಗ್ಬೇಕು ಅನ್ನೋ ಪ್ರಯತ್ನದಲ್ಲಿ ಅದು ಕೂಡ 5 ವರ್ಷದಿಂದ ಮಾಡ್ತಾ ಇದ್ದೀವಿ. ನಮಸ್ಕಾರ, ನನ್ನ ಹೆಸರು ನವೀನ್ ಅಂತ, ಮೂಲತಃ ಬಳ್ಳಾರಿ, ಇಲ್ಲಿ ವಿಜಯನಗರ ನಿವಾಸಿ. ನಾನೊಂದು ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 5 ವರ್ಷಗಳಿಂದ ನಾನು ಉತ್ತಿಷ್ಟ ಭಾರತ ಜೊತೆ ಜೋಡಿಸ್ಕೊಂಡಿರೋದು. ನಮ್ಮ ಸಂಘಟನೆ ಬಂದು ಅವೇಕನಿಂಗ್ ಲಯನ್ ವಿತ್ ಅಸ್, ಅಂದ್ರೆ ನಿಮ್ಮೊಳಗಿರುವ ಸಿಂಹವನ್ನ ಜಾಗೃತಗೊಳಿಸಿ ಅಂತ. ನಮ್ಮ ಸಂಚಾಲಕರು ಹೇಳಿದಾಗೆ ನಮ್ಮಲ್ಲಿರ್ತಕ್ಕಂಥ ಒಂದು ಸಿಂಹವನ್ನ ನಾವು ಜಾಗೃತಗೊಳಿಸೋದು. ಅದು ಯಾವ ವಿಷಯದಲ್ಲಿ? ಧರ್ಮ, ದೇಶ ಮತ್ತು ಸೈನ್ಯದ ವಿಷಯದಲ್ಲಿ. ಹಾಗಾಗಿ ನಾವೊಂದು ಈ ಸಂಘಟನೆ ನಮ್ದು ಒಂದು ರಕ್ತದಾನ ಶಿಬಿರ ಇರ್ಬೋದು, ಮಣ್ಣಿನ ಗಣಪತಿ ಮಾಡ್ತಕ್ಕಂಥದ್ದು, ಆಮೇಲೆ ಚಳಿಗಾಲದಲ್ಲಿ ಹೊದಿಕೆ ವಿತರಣೆ ಮಾಡ್ತಕ್ಕಂಥದ್ದು, ರಾಜ್ಯೋತ್ಸವ ಅದುವೇ ರಾಷ್ಟ್ರೋತ್ಸವ ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ನಾವೊಂದು ಸಣ್ಣ ಕೆಲಸವನ್ನ ಮಾಡ್ತಾ ಇದ್ದೀವಿ. ಸರ್, ಕೊನೆಯದಾಗಿ
ಏನ್ ಹೇಳೋದಕ್ಕೆ ಇಷ್ಟಪಡ್ತೀವಿ? ನೀವು ನಿಮ್ಮ ವೈಯಕ್ತಿಕ ಸಮಯವನ್ನು ನಿಮ್ಮ ಕುಟುಂಬಕ್ಕೆ ಕೊಟ್ಟು ಸಮಾಜಕ್ಕೂ ಸ್ವಲ್ಪ ಸಮಯವನ್ನು ಕೊಡಿ. ನಿಮ್ಮ ಸುತ್ತಮುತ್ತಲೇ ನೀವು ಸಮಾಜಕ್ಕೆ ಏನಾದರೂ ಸಮಯ ಕೊಡ್ಬೋದು. ಒಂದು ದೇವಸ್ಥಾನ ಕ್ಲೀನ್ ಮಾಡೋದ್ರಿಂದ ಹಿಡಿದು ನಿಮ್ಮ ಹತ್ರದಿರುವಂಥ ಒಂದು ಗೌರ್ಮೆಂಟ್ ಹಾಸ್ಪಿಟಲ್ ಕ್ಲೀನ್ ಮಾಡಬಹುದು. ನಿಮ್ಮ ಸುತ್ತಮುತ್ತಲಿರುವಂಥ ಕಸಗಳನ್ನ ವಿಲೇವಾರಿ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಎಲ್ಲರಿಗೂ ಅದ್ರ ಬಗ್ಗೆ ಒಂದಿಷ್ಟು ಆಲೋಚನೆಗಳು ಕೊಡ್ಬೋದು. ಈ ಥರ ಕಸ ಹಿಂಗಡೆ ಬೆಂಗಳೂರಲ್ಲಿ ನೋಡ್ತೀವಿ BBMP ಇದೆ, ಬಂದು ಕಸ ತೊಗೊಂಡು ಹೋಗ್ತಾರೆ. ಆದರೂ ಯಾವುದನ್ನ ಹಸಿ ಕಸ ಅದನ್ನ ಗೊಬ್ಬರ ಮಾಡೋಕ್ಕೆ ಪ್ರಯತ್ನ ಮಾಡ್ಬೋದು. ಅದೇ ರೀತಿಯಲ್ಲಿ ನಿಮ್ಮ ಸುತ್ತಮುತ್ತ ಪರಿಸರಗಳನ್ನ ಚೆನ್ನಾಗಿ ಇಟ್ಕೊಳ್ಳಿ. ಧಾರ್ಮಿಕ ಭಾವನೆಗಳನ್ನ ಕೆರಳಿಸದೆ ನಮ್ಮ ಧರ್ಮದ ಬಗ್ಗೆ ಹೆಮ್ಮೆ ಇರಲಿ. ನಾವು ನಮ್ಮ ಧರ್ಮವನ್ನ ಪಾಲಿಸೋಣ. ಒಳ್ಳೆ ರೀತಿಯಲ್ಲಿ ಯಾರಿಗೂ ತೊಂದರೆ ಆಗದೆ ಅಂತ ನಾವೆಲ್ಲರಿಗೂ ಒಳ್ಳೇದು ಮಾಡೋಂಥ ಪ್ರಯತ್ನ ಸನಾತನ ಧರ್ಮ ಹಿಂದಿಂದ ಮಾಡ್ಕೊಂಡು ಬರ್ತಾ ಇದೆ. ಯಾರೇ ನಮಗೆ ಅಡ್ಡ ಬಂದರೂ ಅವರನ್ನ ತಡೆಯೋ ಶಕ್ತಿ ನಮ್ಮಲ್ಲಿ ಬರಲಿ. ದೇಶದ ಪರವಾಗಿ ನಿಂತಿರುವಂಥ ನಮ್ಮ ಸೈನಿಕರು, ನಮ್ಮ ರೈತರು ಬೆನ್ನೆಲುಬಾಗಿ ನಿಂತ್ಕೊಳ್ಳಿ. ಅವ್ರಿಗೇನೋ ಒಂದು ನಮ್ಮ ಕೈಲಾದಂಥ ಒಳ್ಳೆ ಸೇವೆಯನ್ನು ಮಾಡೋವಂಥ ಪ್ರಯತ್ನ ಮಾಡೋಣ. ಕನಿಷ್ಠ ನಮ್ಮ ದೇಶದಲ್ಲಿ ಒಳ್ಳೇದಾಗ್ತಾ ಇದೆ ಅಂದಾಗ 4 ಜನಕ್ಕೆ ಹೇಳೋಣ. ಈ ಥರದ ನಿಮ್ಮ ಸುತ್ತಮುತ್ತಲೇ ಏನೋ ಒಂದು ಕೆಲಸ ಮಾಡ್ತಾ ಬೇರೆ ಬೇರೆ ಸಂಘಟನೆಗಳು, ಬೇರೆ ಬೇರೆ NGOಗಳು, ಬೇರೆ ಬೇರೆ ಸಮಾಜದಲ್ಲಿ ಕೆಲಸ ಮಾಡ್ತಾ ಇದೆ. ನಿಮ್ಗೆ ಎಲ್ಲಿ ನಿಮ್ಮ ಇಂಟ್ರೆಸ್ಟ್ ಏನಿದೆಯೋ ಅಂತ ಕಡೆ ಒಂದಿಷ್ಟು ಸಮಯವನ್ನ ಸಮಾಜಕ್ಕೆ ಕೊಡಿ. ನಿಮ್ಮ ಒಂದು ಜೀವನ ಇದು ಹೆಚ್ಚಂದ್ರೆ ಒಂದು 60 ವರ್ಷ ಆವರೇಜ್ ಬದುಕಬಹುದು. ಆ ಬದುಕಿನಲ್ಲಿ ನಿಮ್ಮ ಸಾರ್ಥಕತೆಯ ಬದುಕನ್ನು ಕೂಡ ಬದುಕುವಂತ ಪ್ರಯತ್ನ ಮಾಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಭಾರತ್ ಮಾತಾ ಕಿ ಜೈ. ತಾಯಿ ಭುವನೇಶ್ವರಿಗೆ ಜಯವಾಗಲಿ. ನಮಸ್ಕಾರ, ನನ್ನ ಹೆಸರು ಸಿದ್ಲಿಂಗೇಶ್ ಅಂತ. ನಾನು ಮೂಲತಃ ಹುಬ್ಬಳ್ಳಿಯವನು. ಕಳೆದ 8 ವರ್ಷದಿಂದ ಬೆಂಗಳೂರಲ್ಲಿ ನೆಲೆಸಿದ್ದೀನಿ, ಇಲ್ಲೇ ಮಾರನಹಳ್ಳಿಯಲ್ಲಿ. ಈ ಉತ್ತಿಷ್ಟ ಭಾರತಕ್ಕೆ ನಾನೊಬ್ಬ IT ಉದ್ಯೋಗಿ. ಈ ಉತ್ತಿಷ್ಟ ಭಾರತಕ್ಕೆ ನಾನು ಕಳೆದ 2 ವರ್ಷದಿಂದ ಸೇರ್ಕೊಂಡಿದ್ದೀನಿ. ನಾಯಕತ್ವ ಕಾರ್ಯಾಗಾರ ಮತ್ತು ಗಣಪತಿ ಹಿಡಿದು ಉತ್ತೇಜನಗೊಂಡು ಈ ಕಾರ್ಯಾಗಾರಕ್ಕೆ ಸೇರಿದ್ದೀನಿ. ಸೊ ಉತ್ತಿಷ್ಟ ಭಾರತ ಅಂದರೆ ಒಂದು ಸಮಾಜಮುಖಿ ಕಾರ್ಯ ಮಾಡ್ತಾ ಇದೆ. ಆದ್ದರಿಂದ ನಾನು ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ದಯವಿಟ್ಟು ಎಲ್ಲ ಯಂಗ್ಸ್ಟರ್ಸ್, ಈಗಿನ IT ಉದ್ಯೋಗಿಗಳಿಗೆ ನಾನು ಒಂದು ಮನವಿ ಮಾಡ್ಕೋತೀನಿ. ದಯವಿಟ್ಟು ಇಂಥ ಸಂಘ ಸಂಸ್ಥೆಗಳ ಜೊತೆ ಕೈ ಜೋಡಿಸಿ ಒಂದು ಉನ್ನತವಾದ ಭಾರತವನ್ನು ಕಟ್ಟೋಣ. ಬಹಳ ಸಂತೋಷ ಸರ್, ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಉತ್ತಿಷ್ಟ ಭಾರತ ತಂಡದ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮ್ಮ ಈ ಸೇವಾ ಕಾರ್ಯಗಳು ಹೀಗೆ ಮುಂದುವರಿಲಿ, ಇನ್ನಷ್ಟು ಜನಕ್ಕೆ ತಮ್ಮ ಸೇವೆ ತಲುಪುವ ಹಾಗಾಗ್ಲಿ, ತಮ್ಮ ತಂಡ ಇನ್ನಷ್ಟು ದೊಡ್ಡದಾಗಿ ಬೆಳೀಲಿ ಅಂತ ಹೇಳಿ ಆಶಿಸ್ತಾ ತಮಗೆ ಪ್ರೀತಿಯ ವಂದನೆಗಳು ಸರ್. ಧನ್ಯವಾದ. ನೋಡಿದ್ರಲ್ಲ ವೀಕ್ಷಕರೇ, ಒಬ್ರು ಯುವಕರು ಉತ್ತಿಷ್ಟ ಭಾರತ ತಂಡವನ್ನ ಪ್ರಾರಂಭ ಮಾಡ್ತಾರೆ. ನಂತರ ಕೆಲವು ಯುವಕರು ಅದಕ್ಕೆ ಸೇರ್ಕೊಳ್ತಾರೆ. ಇವತ್ತು ಈ ತಂಡದಲ್ಲಿ ಕೇವಲ ಯುವಕರು ಮಾತ್ರ ಇಲ್ಲ, ಎಲ್ಲಾ ವಯೋಮಾನದವರು ಸೇರಿಕೊಂಡು ನಿರಂತರವಾಗಿ ಹಲವಾರು ಸೇವಾ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ತಮಗೂ ಸಹ ಸೇವಾ ಕಾರ್ಯದಲ್ಲಿ ಆಸಕ್ತಿ ಇದ್ರೆ ಉತ್ತಿಷ್ಟ ಭಾರತವನ್ನ ಸೇರ್ಕೊಳ್ಬಹುದು. ನಮ್ಮೆಲ್ಲರ ಆದ್ಯ ಕರ್ತವ್ಯ ಏನು ಅಂತಂದ್ರೆ ಈ ನೆಲ, ಜಲ, ಭಾಷೆಯನ್ನ, ನಮ್ಮ ರಾಷ್ಟ್ರವನ್ನ ರಕ್ಷಣೆ ಮಾಡುವಂಥದ್ದು ಅಷ್ಟೇ ಅಲ್ಲ, ಧರ್ಮವನ್ನ, ಧರ್ಮ ಕ್ಷೇತ್ರವನ್ನ ರಕ್ಷಣೆ ಮಾಡುವಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕಾರ್ಯಪ್ರವೃತ್ತರಾಗೋಣ. ಅಷ್ಟೇ ಅಲ್ಲ, ಇನ್ನೇನು ಗಣೇಶನ ಚತುರ್ಥಿ ಬರ್ತಾ ಇದೆಯಲ್ಲ, ಈ ಬಾರಿ ಒಂದು ಪ್ರತಿಜ್ಞೆ ಮಾಡೋಣ. ನಾವೆಲ್ಲರೂ ಕೂಡ ರಾಸಾಯನಿಕ ಮುಕ್ತ ಗಣೇಶನನ್ನ, POP ಮುಕ್ತ ಗಣೇಶನನ್ನ ಕೂರಿಸೋಣ, ಭಕ್ತಿಯಿಂದ ಪೂಜಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ವ್ಯಕ್ತಿ ಅಥವಾ ಸಂಘ ಸಂಸ್ಥೆಯೊಡನೆ ಭೇಟಿಯಾಗೋಣ ಅಂತ ಹೇಳ್ತಾ ಅಲ್ಲಿಯವರೆಗೂ ನಮಸ್ಕಾರ. ಜೈ ಹಿಂದ್, ವಂದೇ ಮಾತರಂ.